ಬೆಂಗಳೂರಿನಲ್ಲಿ ಖಾಸಗಿ ಬಸ್ಗಳಿಂದ ಭರ್ಜರಿ ಸುಲಿಗೆ ಆಗ್ತಾ ಇದೆ. ಜನ ಊರುಗಳತ್ತ ಹೊರಟಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಖಾಸಗಿ ಬಸ್ನವರು ಭರ್ಜರಿಯಾಗಿ ಸುಲಿಗೆ ಮಾಡ್ತಾ ಇದ್ದಾರೆ. ಬಸ್ ಟಿಕೆಟ್ ದುಬಾರಿಯಾಗಿದೆ. ಎಸಿ, ನಾನ್ ಎಸಿ, ಸ್ಲೀಪರ್ ಕೋಚ್ ಬಸ್ಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಸಾಮಾನ್ಯ ದರಕ್ಕಿಂತ ಟಿಕೆಟ್ 2 ಪಟ್ಟು ಹೆಚ್ಚು ವಸೂಲಿ ಮಾಡ್ತಾ ಇದ್ದಾರೆ. ಊರಿಗೆ ತೆರಳುವ ಧಾವಂತದಲ್ಲಿ ಹಣ ಕೊಡುವ ಸ್ಥಿತಿ ನಿರ್ಮಾಣವಾಗಿದೆ. ವಸೂಲಿಗೆ ನಿಂತರೂ ಕಣ್ಮುಚ್ಚಿ ಕುಳಿತಿದೆ ಆರ್ಟಿಒ ಅಧಿಕಾರಿಗಳು. ಸಾರಿಗೆ ಅಧಿಕಾರಿಗಳ ವಿರುದ್ಧ ಪ್ರಯಾಣಿಕರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಉತ್ತರ ಕನ್ನಡ ಹೀಗೆ ಹಲವು ಜಿಲ್ಲೆಗಳಿಗೆ ತೆರಳುವಂತಹ ಖಾಸಗಿ ಬಸ್ಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಸಾಲು ಸಾಲು ರಜೆಗಳು, ಜೊತೆಗೆ ನಾಳೆ ಹಬ್ಬ ಇರುವಂತಹ ಕಾರಣದಿಂದಾಗಿ ಸಾಕಷ್ಟು ಜನ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ. ಅದರಿಂದಾಗಿ ದುಪ್ಪಟ್ಟು ಹಣವನ್ನು, ಅಂದರೆ ಈ ಸಿಚುವೇಶನ್ ಅನ್ನ ಬಳಸ್ಕೊಳ್ತಾ ಇರುವಂತಹ ಖಾಸಗಿ ಬಸ್ನವರು ದುಪ್ಪಟ್ಟು ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ. 600 ರೂಪಾಯಿ ಇದ್ರೆ 1000, 1200, 1500ವರೆಗೂ ಕೂಡ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಒಂದು ಟಿಕೆಟ್ಗೆ. ಸಾಕಷ್ಟು ಜನ ಈ ಎಸಿ ಬಸ್ಗಳು ಅಥವಾ ಸ್ಲೀಪರ್, ನಾನ್ ಎಸಿ ಸ್ಲೀಪರ್ ಕೋಚ್ಗಳೇನಿದ್ದಾವೆ ಇವುಗಳನ್ನು ರೆಫರ್ ಮಾಡ್ತಾ ಇದ್ದಾರೆ. ಯಾಕಂದರೆ ಆಲ್ಮೋಸ್ಟ್ ಹುಬ್ಬಳ್ಳಿ, ಮಂಗಳೂರು ಈ ಕಡೆ ಎಲ್ಲ ಹೋಗುವಂಥವರು 12 ಅವರ್ ಜರ್ನಿ ಇರುತ್ತೆ, 12-14 ಅವರ್ ಜರ್ನಿ ಇರುತ್ತೆ, ರಾತ್ರಿ ಎಲ್ಲ ಜರ್ನಿ ಇರುತ್ತೆ. ಕೂತ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಸಾಕಷ್ಟು ಜನ ಇದನ್ನು ರೆಫರ್ ಮಾಡ್ಕೊಂಡಿರ್ತಾರೆ. ಅದರಿಂದಾಗಿ ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಖಾಸಗಿ ಬಸ್ನವರು ಈಗ ಹಣ ದುಪ್ಪಟ್ಟು ವಸೂಲಿ ಮಾಡ್ತಾ ಇದ್ದಾರೆ.